ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನಪ್ಪ ಇವತ್ತು ಮತ್ತೆ ಚಪಾತಿ ತೋರಿಸ್ತಿದ್ದಾರೆ ಅಂತ ಅಂದ್ಕೋತಿದ್ದೀರಾ ಅಲ್ವಾ? ಹೌದು, ಚಪಾತಿ ಅಲ್ಲ, ಚಪಾತಿ ಉಳಿದಿರುವಂಥ ಚಪಾತಿನಲ್ಲಿ ನಾವು ಕಾಕ್ರ ಮಾಡೋದನ್ನು ತೋರಿಸ್ತಾಯಿದ್ದೀವಿ. ಯಾವ ರೀತಿ ಕಾಕ್ರ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನೆನ್ನೆ ಮಾಡಿ ಉಳಿದಿರುವಂಥ ಚಪಾತಿನ ಆಚೆಗೆ ಬಿಸಾಕ್ತೀನಿ. ಈ ರೀತಿ ಕಾಕ್ರನ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಕಾಕ್ರನ ಮಾಡ್ತಿದ್ವಿ. ಮೊದಲು ಒಂದು ತವನ ಇಟ್ಕೊಂಡು ಅದು ಬಿಸಿಯಾದ ನಂತರ ಮಾಡಿರುವಂಥ ಚಪಾತಿನ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈ ರೀತಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ ಚಪಾತಿ ಗಟ್ಟಿಯಾಗುತ್ತೆ, ಕ್ರಿಸ್ಪಿ ಆಗುತ್ತೆ. ನೋಡಿ ಯಾವ ರೀತಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ತಿದ್ದೀವಿ. ಈ ರೀತಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ ಫೈನಲಿ ಕಾಕ್ರ ರೆಡಿಯಾಗಿದೆ. ಮಾಡಿಟ್ಟಿರುವಂಥ ಚಪಾತಿನ ಆಚೆಗೆ ಬಿಸಾಕೋದ್ರ ಬದಲು ಈ ರೀತಿ ಕಾಕ್ರ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ. ನೋಡಿ ಎರಡೂ ಕಡೆ ಯಾವ ರೀತಿ ರೋಸ್ಟ್ ಆಗಿದೆ. ಈ ರೀತಿ ಎರಡೂ ಕಡೆ ತಿರುವಾಕಿ ಚೆನ್ನಾಗಿ ತವದ ಮೇಲೆ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಕಾಕ್ರಾನ ನಾವು ಬೆಳಗಿನ ಟೀ ಜೊತೆಲಿ ಅಥವಾ ಕಾಫಿ ಜೊತೆಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬ್ರೆಡ್ ಅಥವಾ ಬಿಸ್ಕೆಟನ್ನು ತಿನ್ನೋದ್ರ ಬದಲು ಈ ರೀತಿ ಉಳಿದಿರುವಂತಹ ಚಪಾತಿನ ಕಾಕ್ರ ಮಾಡಿಕೊಂಡು ತಿಂದರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಮಾಡಿರುವಂಥ ಕಾಕ್ರಾನ ಅಮ್ಮ ಈ ರೀತಿ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾರೆ. ಆಚೆಗಡೆ ಇಟ್ಟರೆ ಅದು ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಈ ರೀತಿ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಫೈನಲಿ ಕಾಕ್ರ ರೆಡಿ. ಟೀ ಜೊತೆಲಿ ಕಾಫಿ ಜೊತೆಲಿ ಕುಡಿಯೋದು ಅಲ್ಲದೇ ತಿನ್ನೋದ್ರು ಅಲ್ಲದೇ ಇದನ್ನು ನಾವು ಹೀಗೇನೂ ಕೂಡ ತಿನ್ಬೋದು. ನೋಡಿ ಯಾವ ರೀತಿ ಅಂತ. ಒಂದು ಕಾಕ್ರಾಗೆ ತುಪ್ಪನ ಹಾಕೋತಿದ್ವಿ. ಈ ರೀತಿ ಎಲ್ಲ ಕಡೆ ತುಪ್ಪನ ಸ್ಪ್ರೆಡ್ ಮಾಡ್ಕೋಬೇಕು. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಚಟ್ನಿ ಪುಡಿ ಇದ್ದೇ ಇರುತ್ತೆ. ಚಟ್ನಿ ಪುಡಿನ ಈ ಕಾಕ್ರದ ಮೇಲೆ ಹಾಕೋಬೇಕು. ಈ ರೀತಿ ಚಟ್ನಿ ಪುಡಿನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಕಾಕ್ರಾನ ಟೀ ಜೊತೆಲಿ ಕಾಫಿ ಜೊತೆಲಿ ಮತ್ತು ಹಾಗೇನೂ ಕೂಡ ಕಾಯಿ ಚಟ್ನಿ ಜೊತೆಲಿ ತಿನ್ಬೋದು. ಕಾಕ್ರಾನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ವಾ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್